ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಆನಂದ, ರಾಮ್ಜಿ ಎಲ್ಲಿ ಹೋದ್ರೂ ಗೊತ್ತಿಲ್ಲ, ಎಲ್ಲೂ ಕಾಣಿಸ್ತಿಲ್ಲ. ಬಾ, ಹುಡ್ಕೊಂಡು ಬರೋಣ. ಬೇಡ ಮಾವ, ಅಪ್ಪಂಗೆ ಎಲ್ಲಿ ನಿಂದೆ ಸಿಗುತ್ತೋ ಅಲ್ಲೇ ಇರಲಿ ಬಿಡಿ. ಆನಂದ, ಆದ್ರೆ ಮಾವ, ನೆನ್ಪಿದ್ಯಾ ನಿಮ್ಗೆ? ನಾವು ಚಿಕ್ಕವರಿದ್ದಾಗ ಅಪ್ಪ ನಾವು ಅಣ್ಣ ತಮ್ಮದಿರ್ಗೆ ನಮ್ ಯೋಗ್ಯತೆಗೂ ಮೀರಿ ಎಲ್ರಿಗೂ ಒಳ್ಳೆ ಬಟ್ಟೆ ಹಾಕ್ಸ್ಕೊಂಡು ಹೊರಗೆ ಕರ್ಕೊಂಡು ಹೋಗ್ತಿದ್ರು. ಯಾಕಂದ್ರೆ ಮೇಲ್ವರ್ಗದವರು ನಾವು ಕೆಳವರ್ಗದವ್ರಂತ ಕಂಡು ಹಿಡಿದು ನಮಗ್ ತೊಂದರೆ ಕೊಡದೇ ಇರ್ಲಿ ಅಂತ. ಬಹುಶಃ ಅಪ್ಪ ಪ್ರಚಂಡ ಮೂರ್ತಿಗಳಂತ ಸಾಕಷ್ಟು ಜನರು ನೋಡಿರ್ತಾರೆ. ಅದಕ್ಕೆ ನಮ್ಮೆಲ್ಲರನ್ನು ಸುರಕ್ಷಿತವಾಗಿ ನೋಡ್ಕೋತಿದ್ರು. ಬದಲಾಗಿ ಏನ್ ಸಿಕ್ತು? ಬಾಲಣ್ಣ. ಅಪ್ಪನ್ಗೆ ಅವನ ಮೇಲೆ ತುಂಬಾನೇ ನಂಬಿಕೆ ಇತ್ತು. ಆದ್ರೆ ಏನ್ ಮಾಡ್ದ ಅವನು? ಮನೆ ಬಿಟ್ಟು ದೂರ ಹೋದ. ಮತ್ತಿವತ್ತು ಭೀಮ ಪ್ರಚಂಡ ಮೂರ್ತಿಗೆ ಸೇವೆ ಮಾಡಕ್ ಹೋಗಿದ್ದಾನೆ. ಅಪ್ಪ ಯಾವತ್ತಾದ್ರೂ ಈ ರೀತಿಯೆಲ್ಲ ಯೋಚನೆ ಮಾಡಿರೋಕ್ ಸಾಧ್ಯನಾ? ಇನ್ನು ನಾನು ಓದೋ ವಯಸ್ಸಲ್ಲಿ ಓದಿನ ಕಡೆ ಗಮನನೇ ಕೊಡ್ಲಿಲ್ಲ. ಮತ್ತಿವತ್ತು ಕೆಲ್ಸನೂ ಇಲ್ಲ. ಅಪ್ಪಂಗೆ ಎಲ್ಲಿ ನೆಮ್ಮದಿ ಇದೆಯೋ ಅಲ್ಲೇ ಇರ್ಲಿ ಬಿಡಿ. ಬಹುಶಃ ಏಕಾಂತದಲ್ಲಿದ್ರೆ ಸ್ವಲ್ಪ ನೆಮ್ಮದಿ ಆದ್ರೂ ಸಿಗಬಹುದು. ಅಲ್ಲದೆ ನಮ್ಮ ಮನೆಗೆ ನೆಮ್ಮದಿ ಅವಶ್ಯಕತೆ ತುಂಬಾ ಇದೆ ಮಾವ. ನೆಮ್ಮದಿ ಬೇಕು ಅಷ್ಟೇ, ನೆಮ್ಮದಿ. ಆನಂದ, ಚಿಂತಿಸ್ಬೇಡ, ಎಲ್ಲ ಸರಿ ಹೋಗುತ್ತೆ. ಯಾವಾಗ ಸರಿ ಹೋಗುತ್ತೆ ಮಾವ? ಸಣ್ಣೋನಿದ್ದಾಗಿಂದ ಇದನ್ನೇ ಕೇಳ್ಕೊಂಡು ಬಂದಿದ್ದೀನಿ. ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ. ನಿಜವಾಗ್ಲೂ ಆಗುತ್ತೋ ಇಲ್ವೋ? ಪ್ರಚಂಡ ಮೂರ್ತಿಗಳಂದ್ರೆ ಯಾರಿಲ್ಲಿ? ನೀವೇನಾ ಪ್ರಚಂಡ ಮೂರ್ತಿ? ಹೌದು, ನಾವೇ ಪ್ರಚಂಡ ಮೂರ್ತಿಗಳು. ಅದ್ ಸರಿ, ನೀವೇನಿಲ್ಲಿ? ಭೀಮರಾವ್ ಅನ್ನೋರಿಂದ ಗವರ್ನರ್ಗೆ ಪತ್ರ ಹೋಗಿದೆ. ಆ ಪತ್ರದಲ್ಲಿ ಅವರು ನಿಮ್ಮ ವಿರುದ್ಧ ದೂರು ಕೊಟ್ಟಿದ್ದಾರೆ. ಅವ್ರ ಜಾತಿ ಜನರ ಮೇಲೆ ನೀವು ದಬ್ಬಾಳಿಕೆ ನಡೆಸ್ತಿದ್ದೀರಾ ಅಂತ. ಹೌದು, ಇವರೇ ಭೀಮರಾವ್ ಅಂಬೇಡ್ಕರ್. ಇವರೇ ಪತ್ರ ಬರೆದಿದ್ದು. ಇವರಿಂದ ಬಲವಂತವಾಗಿ ಸೇವೆ ಮಾಡಿಸ್ಕೊತಿದ್ದಾರೆ. ನೀವು ಹೀಗೆಲ್ಲ ಮಾಡೋ ಹಾಗಿಲ್ಲ. ನೀವು ನಮ್ ಜಾಗಕ್ಕೆ ಬಂದು ನಮ್ಗೆ ಆದೇಶ ಕೊಡ್ತೀರಾ? ಗವರ್ನರ್ ಸರ್ ಆದೇಶ ಇದು.
ನಾನು ಹೇಳ್ದಷ್ಟು ಮಾಡಿ ನೀವು. ಇಲ್ಲ ಅಂದ್ರೆ 10 ನಿಮಿಷದಲ್ಲಿ ಇಡೀ ಸೇನೆ ನಿಮ್ಮ ಮನೆ ಮುಂದೆ ಬಂದು ನಿಲ್ಲುತ್ತೆ. ಇನ್ನೊಂದು, ಇನ್ಮೇಲೆ ಭೀಮ್ರಾವ್ ಮತ್ತವ್ರ ಜಾತಿಯವ್ರ ಮೇಲೆ ದಬ್ಬಾಳಿಕೆ ಮಾಡೋ ಹಾಗಿಲ್ಲ. ಮಿಸ್ಟರ್ ಭೀಮ್ರಾವ್, ನೀವು ಮನೆಗೆ ಹೋಗಿ. ಥ್ಯಾಂಕ್ ಯು ಸರ್. ನಡೀರಮ್ಮ. ಇವತ್ ಸಾಬೀತಾಯ್ತು ನಿಮ್ಗೆ ಕಾನೂನ್ ಮೇಲಿರೋ ನಂಬಿಕೆ ಸರಿನೇ. ನಂದೇ ತಪ್ಪು. ನಾನು ಮನ್ಸಲ್ಲೇ ನಿರ್ಧಾರ ಮಾಡಿದ್ದೆ, ಒಂದ್ ವೇಳೆ ಇವತ್ ನೀವು ಪ್ರಚಂಡ ಮೂರ್ತಿಗಳ ಸೇವೆ ಮಾಡಿದ್ರೆ ನಾನು ನಿಮ್ಮ ನ್ಯಾಯ ಕಾನೂನು ಎಲ್ಲ ಮರ್ತ್ಬಿಡೋಣ ಅಂತ. ಹಾಗೆ ನಿಮ್ಗೂ ಹೇಳ್ತಿದ್ದೆ, ಇದ್ಯಾವುದೋ ಉಪಯೋಗ ಇಲ್ಲ. ಆಮೇಲೆ ನೀವು ಬ್ಯಾರಿಸ್ಟರ್ ಆಗ್ಬೇಡಿ ಅಂತ. ಆದ್ರೆ ಈಗ ಹೇಳ್ತಿದ್ದೀನಿ, ನೀವು ಬ್ಯಾರಿಸ್ಟರ್ ಆಗ್ಲೇಬೇಕು. ಯಾವಾಗ ಎಲ್ರಿಗೂ ಆಶ್ರಯ ಇಲ್ಲ ಅನ್ಸುತ್ತೋ ಆಗ ಒಂದೇ ಇರುತ್ತೆ, ಕಾನೂನು. ರಮಾ, ಇದರಲ್ಲಿ ಖುಷಿ ವಿಚಾರ ಏನು ಅಂದ್ರೆ ನೀನೇ ಸ್ವತಃ ಇದನ್ನ ಅರ್ಥ ಮಾಡ್ಕೊಂಡಿದ್ಯಾ. ನೋಡು ರಮಾ, ಕಷ್ಟ ಬಂದಾಗ್ಲೇ ಎಲ್ರಿಗೂ ಮನುಷ್ಯನ ನಿಜವಾದ ವ್ಯಕ್ತಿತ್ವ ಗೊತ್ತಾಗೋದು. ಇಂಥ ಸಮಯದಲ್ಲಿ ಅವನು ನಂಬಿರೋ ಸತ್ಯದ ಮೇಲೆ ಅವನು ವಿಶ್ವಾಸ ಇಡಬೇಕು ರಮ್ಮ. ನೀವೊಂಥರ ಮಾಯ ಮಾಡ್ತೀರಾ, ಮತ್ತೆ ಮಾಯಾಗಾರನ ಎಷ್ಟೇ ಮುಚ್ಚಿಟ್ರು ಅವನ ಆಟ ನಡೀತಾನೆ ಇರುತ್ತೆ. ಹೋಗಣ್ವಾ? ಏನು ಭೀಮರಾವ್ ಇನ್ನೂ ಬಂದಿಲ್ವಲ್ಲ? ಏನಾಗಿರಬಹುದು? ಇನ್ನೇನ್ ಮಾಡ್ತಿರ್ತಾನೆ? ಪ್ರಚಂಡ ಮೂರ್ತಿಗಳ ಸೇವೆ ಮಾಡ್ತಿರ್ತಾನೆ. ಹಾ, ಇದು ಮಾತು ಅಂದ್ರೆ ಸರಿಯಾಗಿ ಕೆಲಸ ಮಾಡಿಸ್ಕೋಬೇಕು ಅವನಿಂದ. ನಾನು ಹೇಳ್ತೀನಿ ಹೆಂಗ್ ಸೇವೆ ಮಾಡಿಸ್ಕೋಬೇಕು ಅವನಿಂದ ಅಂತ. ಆ ಭೀಮರಾವ್ಗೆ ಜ್ಞಾನೋದಯ ಆಗ್ಬೇಕು, ತನ್ನ ಜಾತಿ ಯೋಗ್ಯತೆ ಸ್ಥಾನಮಾನ ಎಲ್ಲಿದೆ ಅಂತ. ನೀವಿಲ್ಲೇ ಇರಿ ಅಣ್ಣ. ನನ್ಗೆ ಒಂದ್ ಹೂಮಾಲೆ ಕೊಡಿ. ಆಯ್ತೇನಪ್ಪ, ಮಾಲೀಕರ ಸೇವೆ. ಪ್ರಚಂಡ ಮೂರ್ತಿಗಳಂತಹ ವ್ಯಕ್ತಿನ ಎದುರಾಕೊಂಡ್ರೆ ಸೋಲು ಕಟ್ಟಿಟ್ಟು ಬುತ್ತಿ ಭೀಮರಾವ್. ಸೋತಿಲ್ಲ, ಇವರು ಗೆದ್ದು ಬಂದಿದ್ದಾರೆ. ಏನದ್ರ ಅರ್ಥ? ಮತ್ತೆ ಜಗಳ ಗಿಗ್ಳ ಮಾಡ್ಕೊಂಡ್ ಬಂದ್ರೇನು? ಇಲ್ಲ, ನಾವು ಇಲ್ಲಿಂದ ದೂರ ಇದ್ದಾಗ ನಾನು ಗವರ್ನರ್ ಸಾಹೇಬ್ರಿಗೆ ಮತ್ತೆ ಮೇಲಧಿಕಾರಿಗಳಿಗೆ ಒಂದು ಪತ್ರ ಬರೆದು ಕಳಿಸಿದ್ದೆ. ಅವರು ಅಧಿಕಾರಿಗಳನ್ನ ಸರಿಯಾದ ಸಮಯಕ್ಕೆ ಕಳಿಸಿ ಎಲ್ಲ ತಡೆದ್ರು. ಈ ಗೆಲುವಿಗೆ ನಾನೇ ನನ್ನ ಕೊಡಕ್ ಬರಬೇಡಿ. ಭೀಮರಾವ್, ಆ ಗವರ್ನರ್ ಯಾವಾಗ್ಲೂ ನಿನ್ ಪಕ್ಕ ಸಹಾಯಕ್ಕಿರಲ್ಲ. ನೀನ್ ಎದುರಾಕೊಂಡಿರೋ ವ್ಯಕ್ತಿ ಸರಿ ಇಲ್ಲ ಭೀಮರಾವ್. ಪ್ರಚಂಡ ಮೂರ್ತಿಗಳು
ನಿನ್ನ ಸುಮ್ನೆ ಬಿಡಲ್ಲ. ಈ ಮಾತನ್ನ ಮರಿಬೇಡ. ಅವ್ರು ನಿಮ್ಗೆ ಕೇವಲ ಒಬ್ಬ ವ್ಯಕ್ತಿ ಆಗಿರಬಹುದು, ಆದ್ರೆ ನಮಗೆ ಎಷ್ಟೋ ವರ್ಷಗಳಿಂದ ನಮ್ಮನ್ನ ಬದುಕಕ್ ಬಿಡದೇ ಇರುವಂತ ಸಮಾಜದ ಒಬ್ಬ ಪ್ರತಿನಿಧಿಯಾಗಿದ್ದಾರೆ. ಅವ್ರು ನಮ್ಮನ್ನ ಬದುಕಕ್ ಬಿಡ್ಲಿಲ್ಲ ಅಂದ್ರೆ ನಾವು ಕೂಡ ಈ ಹೋರಾಟನ ನಿಲ್ಸಲ್ಲ. ಯಾಕಂದ್ರೆ ಈ ಹೋರಾಟ ಬರೀ ನಂದಲ್ಲ, ಇಲ್ಲಿರೋ ಎಲ್ರದ್ದು. ನಮ್ಮ ಹಕ್ಕು ನಮಗೆ ಸಿಗೋವರೆಗೂ, ಸಮಾಜದಲ್ಲಿ ಸಮಾನತೆ ಸಿಗೋವರೆಗೂ ಈ ಹೋರಾಟನ ನಾವು ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ನೀವಿಲ್ಲಿಂದ ಮೊದಲು ಹೊರಡಿ. ಆನಂದ್ ಅಣ್ಣ, ಎಲ್ರೂ ಇದ್ದಾರೆ, ಆದ್ರೆ ಅಪ್ಪ ಕಾಣಿಸ್ತಿಲ್ವಲ್ಲ? ಅದು ನಾನು ಅವಾಗ್ಲಿಂದ ಅವ್ರನ್ನೇ ಹುಡುಕ್ತಿದ್ದೀನಿ. ರಾಮ್ಜಿ ಪುರಂಜನ ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲಿ ಹೋದ್ರು? ಇಬ್ರು ಬೊಂಬೈ ಬಿಟ್ಟು ಹೋದ್ರು. ರಾಮ್ಜಿ ಮತ್ತು ಪುರಂಜನ್ ಇಬ್ರು ಬೊಂಬೈ ಬಿಟ್ಟು ಹೋದ್ರು. ಎಲ್ಲಿಗೆ ಹೋದ್ರು? ಅದು ಮಾತ್ರ ಗೊತ್ತಿಲ್ಲ, ಆದ್ರೆ ಇಷ್ಟು ಮಾತ್ರ ಹೇಳಿ ಹೋದ್ರು, ಸರ್ಕಸ್ನಲ್ಲಿ ಲೆಕ್ಕ ಪುಸ್ತಕ ಬರೆಯೋ ಕೆಲಸ ಸಿಕ್ತು ಅಂತ. ಆತುರದಲ್ಲಿದ್ರು. ಅವರು ನನಗೆ ಈ ಸುದ್ದಿ ಹೇಳಿ ಮತ್ತದನ್ನ ನಿಮ್ಮೆಲ್ರಿಗೂ ತಿಳಿಸ್ಬಿಡಿ ಅಂತ ಹೇಳಿ ಹೋದ್ರು. ಆದ್ರೆ ಅಪ್ಪ ಹೀಗೆ ಹೇಳ್ದೆ ಹೇಗೆ ಹೋದ್ರು? ಹಾಗೇನಿಲ್ಲ ಭೀಮಾ, ನೀನು ಮತ್ತೆ ರಾಮ ಇಬ್ರು ಪ್ರಚಂಡ ಮೂರ್ತಿಗಳ ಮನೆಯಿಂದ ಗೆದ್ದು ಹೊರಗೆ ಬರುವಾಗ ರಸ್ತೆಯಲ್ಲಿ ರಾಮ್ಜಿ ನಿಮ್ಮನ್ನ ನೋಡಿದ್ದಾರೆ. ಮತ್ತೆ ಸಂತೋಷದಲ್ಲಿ ನೆಮ್ಮದಿಯಾಗಿ ಹೋಗಿದ್ದಾರೆ. ನಾನು ಅವರನ್ನ ತಡೆಯಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟೆ, ಆದರೆ ಅವರು ನನಗೆ ಹೇಳಿದ್ರು, ಮನೆಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ, ಹತ್ರದಲ್ಲೆಲ್ಲೂ ಕೆಲಸ ಕೂಡ ಸಿಗ್ತಿಲ್ಲ. ಆನಂದ ಮತ್ತೆ ಅವರು ಹೇಳೋದ್ರು, ಮನೆಗೆ ದೊಡ್ಡ ಮಗನಾಗಿ ಮನೇನ ನೀನ್ ನೋಡ್ಕೋಬೇಕಂತೆ. ಆದ್ರೂ ಹೀಗ್ ಹೋಗ್ಬಾರ್ದಿತ್ತು ಅವರು. ಕೊನೆ ಪಕ್ಷ ನಂಗಾದ್ರೂ ಹೇಳಿ ಹೋಗ್ಬೇಕಿತ್ತು. ಹೌದಾ? ನಿನ್ಗೆ ಹೇಳ್ಬೇಕಿತ್ತ? ಈ ವಯಸ್ಸಲ್ಲಿ ನೆಮ್ಮದಿಯಾಗಿ ಮನೇಲಿರೋದ್ ಬಿಟ್ಟು ನಿನ್ ಕಾಟ ತಡೆಯೋಕ್ಕಾಗದೆ ಹೊರಗಡೆ ಕೆಲ್ಸ ಹುಡುಕ್ತಿದ್ದಾರೆ ಅಂತದ್ರಲ್ಲಿ ನಿನ್ಗೆ ಹೇಳ್ಬೇಕಿತ್ತ? ಇವಾಗ ಅದ್ರ ಬಗ್ಗೆ ವಾದ ಮಾಡೋಕ್ ಏನಿದೆ? ಅಪ್ಪ ಹೋಗಾಯ್ತಲ್ವಾ, ಮತ್ತದಕ್ ಕಾರಣ ನಾವೇ ಅವ್ರು ಹೋಗಿರೋದಕ್ ಕಾರಣ. ಪದೇ ಪದೇ ಸಂಪಾದನೆ ಮಾಡ್ತಿಲ್ಲ ಅಂತ ಹೇಳ್ದವ್ರು ನಾವೇ ತಾನೆ. ಅವ್ರು ಎಷ್ಟೇ ಸಂಪಾದನೆ ಮಾಡಿದ್ರು ನಮ್ಮ ಅವಶ್ಯಕತೆಗಳು ಮೀರ್ತಾನೆ ಹೋಯ್ತು, ಅದಕ್ಕೆ ಹೋಗಿದ್ದಾರೆ. ಇಲ್ಲ ರೀ, ನಮ್ಮಿಂದ ಅಲ್ಲ, ನಿಮ್ಮ ಕಿರಿ ತಮ್ಮನಿಂದ ಹೋಗಿರೋದು. ಭೀಮ್ಭಾವನಿಂದ ತಾನೇ ಮಾವನ್ ಪೆನ್ಷನ್ ನಿಂತು ಹೋಗಿರೋದು, ಅದಕ್ಕೆ ಹೋಗಿದ್ದಾರೆ. ನಾನು ನಿನ್ನ ಪ್ರಕಾರ ನನ್ನ ತಪ್ಪನ್ನ ಸ್ವೀಕರಿಸ್ತೀನಿ. ಮತ್ ಸ್ವತಃ ನಾನು ನನ್ನ ಪೆನ್ಷನ್ ಅನ್ನ ಬಿಟ್ಟು ಬಂದಿದ್ದೀನಿ. ನಿನ್ನ ಓದುಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ಲಕ್ಷ್ಮಿ ಅದಕ್ಕೆ ಸರಿಯಾಗಿ ಹೇಳಿದ್ರು. ಇಷ್ಟಕ್ಕೆಲ್ಲ ನಾನೇ ಕಾರಣ. ನನ್ನಿಂದಾಗಿ ಅಪ್ಪ ಈ ವಯಸ್ಸಲ್ಲಿ ಕೆಲಸ ಹುಡ್ಕೊಂಡು ಹೋಗೋ ತರ ಆಯ್ತು. ನಾನೇ ಜವಾಬ್ದಾರಿ ಇದಕ್ಕೆಲ್ಲ. ನಾವು ಸತಾರಾದಲ್ಲಿದ್ದಾಗ ಒಂದ್ಸಲ ಗೋರೆಗಾವ್ಗೆ ಹೀಗೆ ಹೋಗಿದ್ರು. ನಂದೇ ತಪ್ಪಿದು.
ನಿಮ್ಮನ್ನ ನೀವ್ ತಪ್ಪಿತಸ್ಥ ಅನ್ಕೋಬೇಡಿ. ತಪ್ಪು ಮಾಡ್ದೋನು ತಪ್ಪಿತಸ್ಥ ಅನ್ನಿಸ್ಕೊಳ್ಳೇಬೇಕಲ್ವಾ? ನಾವ್ ಅಪ್ಪನ್ ಹುಡ್ಕೊಂಡ್ ಬರ್ಲೇಬೇಕು ರಮ್ಮ. ಹಾ, ಕರ್ಕೊಂಡ್ ಬರೋಣ. ಆದ್ರೆ ಈ ಮನಸ್ಥಿತಿಲ್ ಹೋಗೋದ್ ಬೇಡ. ಅಲ್ದೆ ಎಲ್ಲಿ ಅಂತ ಹುಡ್ಕೋದು ಮಾವನ್ನ? ಯಾವ ಸರ್ಕಸ್ ಅಲ್ಲಿದಾರೋ ನಮಗ್ ಅದೂ ಗೊತ್ತಿಲ್ಲ. ಅದು ಎಷ್ಟ್ ದೂರ ಇದೆ ಅಂತಾನೂ ಗೊತ್ತಿಲ್ಲ. ನೀವ್ ಸಮಾಧಾನ ಮಾಡ್ಕೊಳ್ಳಿ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ರಮ್ಮ? ಈಗ ಸಮಾಧಾನವಾಗಿರ್ಲೇಬೇಕು. ನೀವ್ ಯಾವಾಗ್ಲೂ ಹೇಳ್ತಿರಲ್ಲ, ಸಮಾಧಾನವಾಗಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ತಗೊಳ್ಳಿ, ನೀರ್ ಕುಡೀರಿ. ನನ್ನಿಂದಾಗಿ ಅಪ್ಪಂಗೆ ಪೆನ್ಷನ್ ಬರೋದು ನಿಂತು ಹೋಯ್ತು. ನಾನೇ ಅವ್ರಿಗೆ ಮತ್ತೆ ಪೆನ್ಷನ್ ಬರೋ ತರ ಮಾಡ್ಬೇಕು. ನಾನ್ ಮಾಡೇ ಮಾಡ್ತೀನಿ ರಮ್ಮ. ಹಾ, ಸರಿ ಮಾಡ್ಸಿ. ಮೊದ್ಲು ಸಮಾಧಾನವಾಗಿರಿ, ನೀರ್ ಕುಡೀರಿ. ಸರಿ, ಹೋಗ್ತೀನಿ ಬಿಡು ಕೆಲಸ ಹುಡ್ಕೋಕೆ. ಹಸ್ವಲ್ ಸತ್ರು ಪರವಾಗಿಲ್ಲ. ನನ್ಗೂ ಗೊತ್ತಿಲ್ಲ ಸಂಜೆ ಊಟ ಮಾಡ್ತೀನೋ ಇಲ್ವೋ. ಕೆಲ್ಸ ಸಿಕ್ಕಿದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಖಾಲಿ ಹೋಟೆಲ್ ಇರ್ತೀನಿ. ಅವಶ್ಯಕತೆ ಬಿದ್ರೆ ರಾತ್ರಿ ಹಗ್ಲು ಕೆಲಸ ಹುಡುಕ್ತಾನೆ ಸಾಯ್ತೀನಿ. ಹೋಗ್ತೀನಿ. ಆನಂದಣ್ಣ, ಇವರಿಬ್ರಿಗೂ ನಿಮ್ ಬಗ್ಗೆ ಕಾಳಜಿ ಇದೆ, ಅದಕ್ಕೆ ಏನು ಹೇಳ್ತಾರೆ. ಆದ್ರೆ ಇಷ್ಟೊಂದು ಕೋಪ ಒಳ್ಳೇದಲ್ಲ. ನಾನು ನಿನ್ಗೆ ಅಣ್ಣ ಆಗ್ಬೇಕು. ನನ್ ಜವಾಬ್ದಾರಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಚಿಕ್ಕೋನಾಗಿರು. ನನ್ ಕರ್ತವ್ಯನ ನನಗ್ ಮಾಡೋಕ್ ಬಿಡು. ಆನಂದಣ್ಣ, ಬೇಡ ರಮ್ಮ, ಹೋಗ್ಲಿ ಬಿಡು. ಮತ್ ಹಾ, ಈ ಮನೇಲಿ ಯಾರಿಗೂ ಯಾವ್ದಕ್ಕೂ ಕೊರತೆ ಆಗೋಗ್ ಬಿಡಲ್ಲ ನಾನು. ಅಪ್ಪನ ಜವಾಬ್ದಾರಿ ನಾನ್ ತಗೋತೀನಿ. ಓ, ಎಲ್ಲೋಗ್ತಿದ್ಯಪ್ಪ ಆನಂದ? ನೀನು ನಿಮ್ಮಪ್ಪನ್ ತರ ಮನೆ ಬಿಟ್ಟು ಹೋಗ್ತಿಲ್ಲ ತಾನೆ? ಏನ್ ಹಾಗೆ ನೋಡ್ತಿದ್ಯಾ? ನರೋತ್ತಮ ನಿನ್ ಬಗ್ಗೆ ಎಲ್ಲಾನು ಚೆನ್ನಾಗಿ ಹೇಳಿದಾನೆ. ಹೌದಾ? ಅವ್ರು ಇನ್ನೊಂದು ಹೇಳಿಲ್ಲ ಅನ್ಸುತ್ತೆ. ನಮ್ಮಪ್ಪ ಮನೆ ಬಿಟ್ಟು ಹೋಗಿಲ್ಲ, ಅವ್ರ ಕರ್ತವ್ಯ ನಿರ್ವಹಿಸೋದಕ್ಕೆ ಹೋಗಿದ್ದಾರೆ. ಮತ್ ನಾನು ಎಲ್ಲೂ ಓಡ ಹೋಗ್ತಿಲ್ಲ, ನನ್ ಜವಾಬ್ದಾರಿ ನಿರ್ವಹಿಸೋಕ್ ಹೋಗ್ತಿದ್ದೀನಿ ಅಷ್ಟೇ. ಅದ್ ಸರಿ, ನಿಮ್ಮಪ್ಪ ಎಲ್ಲಿ ಹೋಗಿದ್ದಾನೆ? ಇಷ್ಟಕ್ಕೆ ಉತ್ತರ ಕೊಡು, ಆಮೇಲೆ ಹೋಗುವಂತೆ. ಸರ್ಕಸ್ ಅಲ್ಲಿ ಲೆಕ್ಕದ ಪುಸ್ತಕ ನೋಡ್ಕೊಳಕ್ ಹೋಗಿದ್ದಾರೆ. ನಿಮ್ಮಪ್ಪ ಇಷ್ಟು ದಿನ ಏನ್ ಮಾಡ್ತಿದ್ರು ಅಂತ ಯಾರು ಹೇಳಿಲ್ವಾ? ಏನ್ ಮಾಡ್ತಿದ್ರು ನಮ್ಮಪ್ಪ? ಮುತ್ನಂತ ಪ್ರಶ್ನೆ ಕೇಳ್ದೆ ನೋಡು. ಎಲ್ಲಾದ್ರೂ ನೋಡಿರ್ತೀಯ, ಕೈಲಿ ಚಾಟಿ ತಕೊಂಡು ತನಗ್ ತಾನೇ ಹೊಡ್ಕೊಳ್ಳೋದನ್ನ. ಇದನ್ನೇ ನಿಮ್ಮಪ್ಪ ರಾಮ್ಜಿ ಮಾಡ್ತಿದ್ದಿದ್ದು. ಜನರನ್ನ ಪುರಂಜನ ಕೂಗಿ ಕರೆದು ನೋಡಕ್ ಹೇಳ್ತಿದ್ದ. ಎಲ್ರು ಹೊರಗೆ ಬರ್ರೋ ಹೊರಗೆ. ಪ್ರಚಂಡ ಮೂರ್ತಿಗಳು ಬರ್ತಿದ್ದಾರೆ, ಬನ್ನಿ ಬೇಗ. ಎಲ್ರು ಬನ್ನಿ ಹೊರಗೆ. ಕಷ್ಟಗಳೇ ತುಂಬಿವೆ. ಈ ಜಗತ್ನಲ್ಲಿ ಕಷ್ಟಗಳೇ ತುಂಬಿವೆ.
ಈ ಭೀಮ್ರಾವ್ಗೆ ಮೇಲ್ನೋರ್ ಎಲ್ರೂ ಬಹಳ ಕೆಟ್ಟವರು, ಕರುಣೆನೇ ಇಲ್ದಿರೋ ಕಲ್ಲು ಹೃದಯದವರು ಅನ್ಕೊಂಡಿದ್ದಾನೆ. ಆದ್ರೆ ನಾವು ಹಾಗಲ್ಲ. ನೋಡಿಬೇಕಾದ್ರೆ ನಮ್ಮ ಮನೆಯವಳು ಇವತ್ತು ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಪ್ರಸಾದ ತಗೊಂಡು ಏನ್ ಹೇಳಿದ್ಲು ಗೊತ್ತಾ? ಅವಳು ಹೇಳಿದ್ಲು ಪ್ರಸಾದ ತಗೊಂಡು ನಿಮ್ಮ ವಟಾರಕ್ಕೆ ಹೋಗೋಣ ಅಂತ, ನಿಮ್ಗೆಲ್ಲ ಕೊಡೋಕೆ. ಪೂಜೆ ಆದ ನಂತರ ಪ್ರಸಾದ ತಗೊಂಡು ನೇರ ಇಲ್ಲಿಗೆ ಬಂದಿದ್ದಾಳೆ.